ಸೀನಾ, ನೀನು ಏನಕ್ಕೆ ಇಲ್ಲಿಗೆ ಬರಕ್ಕೆ ಹೋದೆ? ನಾನು ನಿಂಗೆ ಹೇಳಿರ್ಲಿಲ್ವಾ ನೀನು ಈ ಜಾಗದಲ್ಲಿ ತುಂಬ ದೂರ ಇರು ಅಂತ? ಯಾಕೋ ಬಂದೆ? ಅಣ್ಣ, ನಾನು ಬರ್ದೆ ಏನು ಮಾಡಲಿ ಹೇಳು? ನೋಡ್ದ ಗೌರಿ ಎಂಥ ಕೆಲಸ ಮಾಡ್ತಿದ್ದಾಳೆ. ಅವಳಿಗೆ ಆಸ್ತಿ ಎಲ್ಲ ಏನು ಬೇಡವಂತೆ. ಅವಳು ಆಸ್ತಿ ಬೇಡ ಅಂತ ಬರ್ಕೊಟ್ಬಿಟ್ರೆ ನಾನೇನು ಮಾಡಲಿ ಅಣ್ಣ? ನೀನು ಅದ್ರ ಬಗ್ಗೆ ಎಲ್ಲ ಏನು ಯೋಚನೆ ಮಾಡೋಕೆ ಹೋಗ್ಬೇಡ ಕಣೋ. ನಾನು ಇದು ನಿನಗೆ ಅನ್ಯಾಯ ಆಗೋದು ನಾನು ಯಾವತ್ತೂ ಬಿಡಲ್ಲ. ನನಗೆ ನಂಬಿಕೆ ಇದೆ ಅಣ್ಣ. ಆದರೆ ಅವಳು ಸೈನ್ ಮಾಡಿ ಕೊಟ್ಬಿಟ್ಮೇಲೆ ನೀನೇನು ಮಾಡೋಕ್ಕಾಗುತ್ತೆ ಹೇಳು? ಅದಕ್ಕೆ ನನ್ನ ಕೈಲಿ ಏನೇನು ಆಗುತ್ತೆ ಅಂತ ಇಲ್ಲಿಗೆ ಬಂದೆ ನಾನೇ. ನಿನ್ನ ಕೈಲಿ ಏನೂ ಆಗಲ್ಲ ಕಣೋ. ಏನಾದರೂ ಮಾಡಬೇಕಾದ್ರೆ ನಾನೇ ಮಾಡಬೇಕು. ಯಾಕೆಂದರೆ ಅವಳು ಆಸ್ತಿ ಬರ್ಕೊಳ್ತಾ ಇರೋದು ನನ್ನ ಹೆಂಡತಿಗೆ, ಅಂದರೆ ನಿಮ್ಮ ಅತ್ತಿಗೆಗೆ. ಆ ಧೈರ್ಯ ನನಗಿದೆ. ಅದಕ್ಕೆ ಸುಮ್ಮನೆ ಇದ್ದೀನಿ. ಇಲ್ಲ ಅಂದಿದ್ದು ಸುಮ್ಮನಿರ್ತದೆ ನಾನು. ಅಲ್ಲ ಅಣ್ಣ, ಅವಳು ಸೈನ್ ಮಾಡಿ ಕೊಟ್ಬಿಟ್ಮೇಲೆ ಆಮೇಲೆ ಏನು ಮಾಡೋಕ್ಕಾಗುತ್ತೆ? ಆಮೇಲೆ ಏನಾಗುತ್ತೋ ಏನೋ. ನನಗೆ ಅದೆಲ್ಲ ಬಿಟ್ಬಿಡು ಸಿನ್ನ. ಮೊದಲು ನಿನ್ನ ಮನೆಗೆ ಹೋಗು. ನಿನ್ನ ಅವಳು ಏನಾದ್ರು ಬಂದು ನೋಡಿದ್ರೆ ಸುಮ್ಮನೆ ತೊಂದರೆ ಆಗುತ್ತೆ. ನೋಡು, ಅವಳು ಫೋನ್ ಮಾಡಿದ್ಲು, ಇನ್ನು ಅರ್ಧ ಗಂಟೆ ನಾನು ಇರ್ತೀನಿ ಬಾವ ಅಂತ. ನೀನು ನೋಡಿದ್ರೆ ತೊಂದರೆ ಆಗುತ್ತೆ. ನೀನು ಹೋಗಿ ಹೇಳ್ತೀನಿ. ಅಂದರೆ ಅಣ್ಣ, ಪೇಪರ್ಸ್ ಎಲ್ಲ ರೆಡಿ ಆಗಿದೆಯಾ? ಇನ್ಮೇಲೆ ನಮಗೆ ಏನೂ ಮಾಡೋಕ್ಕಾಗಲ್ಲ ಅಣ್ಣ. ನಂಗೆ ಯಾಕೋ ತುಂಬ ಭಯ ಆಗ್ತಿದೆ ಅಣ್ಣ. ನನಗೆ ಆಸ್ತಿ ಎಲ್ಲ ಸಿಗುತ್ತೋ ಇಲ್ವೋ? ಮುಂದೆ ನಾನು ಹೆಂಗೆ ಜೀವನ ಮಾಡಲಿ? ನನ್ನ ಮಕ್ಕಳು, ನನ್ನ ಹೆಂಡತಿ ಎಲ್ಲ ಅಣ್ಣ, ನಾವು ಬೀದಿ ಬಿದ್ದೋಗ್ತೀವಿ ಅಣ್ಣ. ಏನಾದರೂ ಮಾಡು ಅಣ್ಣ. ಏಯ್, ದೊಡ್ಡದ ಮಾತಾಡಬೇಡ ಕಣೋ. ನೀನು ಬೀದಿಗೆ ಬಿಡೋಕ್ಕೆ ನಾನು ಬಿಡ್ತೀನ? ಮೊದಲು ಹೋಗು. ನನಗೆ ಗೊತ್ತು ಹೋಗಿ ನೀನು ಏನು ಮಾಡಬೇಕು ಅಂತ. ನೀನು ನನ್ನ ಮೇಲೆ ನಂಬಿಕೆ ಇಲ್ವಾ? ಅದಕ್ಕೆ ಹಿಂಗೆಲ್ಲ ಮಾತಾಡ್ತದೆ ಏನು? ಇಲ್ಲ ಅಣ್ಣ, ನನಗೆ ನಿನ್ನ ಬಿಟ್ಟರೆ ಯಾರಿದ್ದಾರೆ ಹೇಳು? ನಾನು ನಿನ್ನ ನಂಬದೆ ಮತ್ತು ಯಾರನ್ನ ನಂಬಲಿ? ನನಗೆ ನಿನ್ನ ಮೇಲೆ ನಂಬಿಕೆ ಇದೆ ಅಣ್ಣ. ಸರಿ, ನಾನು ಹೋಗ್ತೀನಿ. ಅದೇನು ಮಾಡ್ತೀಯ ಮಾಡು. ನನ್ನ ಮಾತಿನ ಮೇಲೆ ನಂಬಿಕೆನೇ ಇಲ್ಲ ಇವನಿಗೆ. ಎಷ್ಟು ಸಾರಿ ಹೇಳ್ತೀನಿ, ಕೇಳೋದೇ ಇಲ್ಲ. ಇವನು ಬೀದಿ ಪಾಲಾಗೋದಕ್ಕೆ ನಾನು ಬಿಟ್ಬಿಡ್ತೀನ? ನಾನು ಅವನಿಗೆ ಅಣ್ಣ. ನಾನು ಹೆಂಗೆ ಅಂತ ಅವ್ನಿಗೆ ಗೊತ್ತಿಲ್ಲ ಅಂತ ಅಂದ್ಕೊಬಿಟ್ಟಿದ್ದಾನೆ. ಇಷ್ಟು ದಿನ ನಾಟ್ಕೊಳ್ಕೊಂಡು ಬಂದಿದ್ದೀನಿ, ಇನ್ಮೇಲೆ ನಾಟಕ ಮಾಡೋಕ್ಕಾಗಲ್ವಾ? ಹಾಂ, ಬೈರಾ, ಗೌರಿ ಇನ್ನೂ ಬಂದಿಲ್ವಾ? ಒಳಗಡೆ ಆಫೀಸರ್ ಕೇಳ್ತಾ ಇದ್ದಾರೆ, ಟೈಮ್ ಆಯಿತು ಇನ್ನೂ ಬಂದಿಲ್ಲ ಅಂತ. ರಾಮಣ್ಣ, ಇನ್ನೂ ಬಂದಿಲ್ಲ. ಇನ್ನೇನು ಬರ್ಬೋದು ಹೇಳಿ, ಬರ್ತಾರೆ ಅಂತ ಒಳಗಡೆ. ಅಲ್ಲಪ್ಪ, ಟೈಮ್ ಆಗ್ತಾಯ್ತಲ್ಲ, ಯಾಕೆ ಬಂದಿಲ್ಲ ಅವಳು? ಬೇಗ ಬರ್ತೀನಿ ಅಂತ ಆವಾಗಲೇ ಹೇಳಿದ್ದಲ್ಲ, ಏನಾಯ್ತು? ಅಲ್ಲ, ಬೇಗ ಬೇಗ ಕೆಲಸ ಮಾಡಿ ಅಂತ ಹೇಳ್ದವಳೆ ಅವಳು. ಇವಾಗ ಯಾಕೆ ಇಷ್ಟು ತಡ ಮಾಡ್ತಾವಳೆ? ನಂಗೇನು ಅರ್ಥ ಆಗ್ತಾ ಇಲ್ವಲ್ಲ. ಅವಳಿಗೇನೋ ತೊಂದರೆ ಆಗಿದೆಯಾ ಹೆಂಗೆ? ಹಂಗೆಲ್ಲ ಏನಿಲ್ಲ ರಾಮಣ್ಣ, ತೊಂದರೆ ಏನೂ ಆಗಿರಲ್ಲ. ಬರ್ತಾಳೆ. ಆದರೆ ಊರು ತುಂಬ ದೂರ ಇದೆ ನೋಡಿ, ಬಂದ್ಬಿಡ್ತಾಳೆ. ಅದು ನನಗೆ ಬಸ್ಸಲ್ಲಿ ಬರ್ತಾ ಇಲ್ಲ ಅವಳು. ಅವಳದು ಕಾರ್ ಇದೆಯಲ್ಲ, ಕಾರಲ್ಲೇ ಬರ್ತಾವಳೆ. ಓ, ಹೌದಾ? ಕಾರಲ್ಲಿ ಬರ್ತಾವಳ ಅವಳು? ಸರಿ ಬಿಡು, ಹಂಗಂದ್ರೆ ಬೇಗ ಬಂದ್ಬಿಡ್ತಾಳೆ. ಹೇಳ್ತೀನಿ. ಗಂಗಕ್ಕ, ಓ ಲಲಿತಾ, ಬಾ ಒಳಗಡೆ. ಏನಿವತ್ತು ಇಷ್ಟೊಂದು ಧೈರ್ಯವಾಗಿ ಮುಂದೆಗಡೆ ಬಾಗಲೇ ಬಂದ್ಬಿಟ್ಟಿದ್ಯಾ? ಯಾಕೆ, ನಿನ್ನ ಗಂಡ ಮನೇಲಿ ಇಲ್ವಾ? ಅಯ್ಯೋ ಅಕ್ಕ, ನಾನು ಎಷ್ಟು ದಿನ ಅಂತ ಮೂಲೆ ಕುತ್ಕೊಂಡಿರಲಿ. ನಾನು ಎದುರುಕೊಂಡಷ್ಟು ಎದುರಿಸ್ತಾನೆ ಇರ್ತಾರೆ. ಅದಕ್ಕೆ ನಾನಿವಾಗ ಎದುರುಕೊಳ್ಳಲ್ಲ, ಧೈರ್ಯವಾಗಿ ಹೇಳ್ಬಿಟ್ಟೆ ಬರ್ತೀನಿ, ನಾನು ಹೋಗ್ತೀನಿ ಅಂತ. ಹೌದಾ? ಅವ್ನು ಸುಮ್ಮನಿರ್ತಾನ? ನಿನ್ಗೇನು ಬೈಯಲ್ವಾ ಅವನು? ಅಯ್ಯೋ, ಯಾಕೆ ಬೈಯಲ್ಲ ಅಕ್ಕ, ತುಂಬಾ ಬೈತಾರೆ. ನಾನು ತಲೆಗೆ ಹಾಕ್ಕೊಳ್ಳಲ್ಲ ಅಷ್ಟೇ. ನೀವು ಬೈದರೆ ಬೈಕೊಳ್ಳಿ, ಅವ್ರ ನಮ್ಮ ಅಕ್ಕ, ನಾನು ಹೋಗ್ತೀನಿ ಅಂತ ಹೇಳ್ತೀನಿ. ಹೌದಾ, ಸರಿ ಬಿಡು. ಅಂದಂಗೆ ಏನು ಬಂದಿದ್ದು? ಅಕ್ಕ, ಏನು ಗೊತ್ತಾ, ನಮ್ಮ ಯಜಮಾನ್ರು ಇವತ್ತು ನನ್ನ ತುಂಬ ಮಾತಾಡಿದ್ರು ಅಕ್ಕ. ಅದೇನು ಗೊತ್ತಾ, ಅದೇ ನಿಮ್ಮ ತಂಗಿ ಗೌರಿಯವರು ಏನೂ ಆಸ್ತಿ ಇಲ್ಲ ನನಗೆ ಬೇಡ ಅಂತ ನಿಮ್ಮ ಹೆಸರಿಗೆ ಬರ್ಕೊಡ್ತಾ ಇದ್ದಾರಂತೆ. ನಿಜನಾ? ಹೌದು. ಅದು ನಿಮ್ಗೆ ಹೆಂಗೆ ಗೊತ್ತಾಯಿತು? ನಂಗೆ ಹೆಂಗೆ ಗೊತ್ತಾಗುತ್ತಕ್ಕ, ಇವರೇ ಹೇಳ್ತಾ ಇದ್ರು. ಅದು ಇವಾಗ ಸ್ವಲ್ಪನೂ ಇಷ್ಟ ಇಲ್ಲ, ಆಸ್ತಿ ನನಗೇ ಬೇಕು ಅಂತ ಇನ್ನೂ ಏನೋ ಮಾತಾಡ್ತಾ ಇದ್ರು ಅಕ್ಕ. ನಿಮ್ಮ ಭಾಗ ಆಗಿದೆಯಂತೆ, ನಿಮಗೆ 2 ಭಾಗ ಅಂತೆ, ನಿಮ್ಮ ಅಮ್ಮನ ಭಾಗ ಅಂದರೆ ನಿಮ್ಮ ಅತ್ತೆ ಭಾಗ ನಮ್ಮ ಯಜಮಾನ್ರು ಬಸ್ಕೊಂಬಿಟ್ಟಿದ್ದಾರಂತೆ. ಇನ್ನೂ ಏನೇನೋ ಹೇಳ್ತಾ ಇದ್ರು ಅಕ್ಕ. ನನಗೇನೂ ಅರ್ಥ ಆಗಿಲ್ಲ. ಆದರೆ ಇಷ್ಟಂತ ಸತ್ಯ, ಗೌರಿಯವರು ನಿಮ್ಮ ಹೆಸರಿಗೆ ಆಸ್ತಿ ಬರ್ಕೊಡ್ತಾ ಇರೋದು ನಮ್ಮ ಯಜಮಾನ್ರಿಗೆ ಸ್ವಲ್ಪನೂ ಇಷ್ಟ. ಅದನ್ನು ಹೆಂಗಾದ್ರೂ ಮೇಲೆ ಹಾಳು ಮಾಡಲೇಬೇಕು ಅಂತ ಕಾಯ್ತಾ ಇದ್ದಾರೆ. ಏನು, ಆಸ್ತಿ ಬರ್ಕೊಡೋದು ಇಷ್ಟ ಇಲ್ವಂತೆ ಅವನಿಗೆ? ಅದರಲ್ಲಿ ಇವನೇನು ಸಂಬಂಧ ಇದೆ? ಇವನ ತಲೆ ಆಗ್ತಾ ಇದ್ದಾನೆ. ಇವ್ನಿಗೆ ಹೆಂಗೂ ಆಸ್ತಿ ಸಿಕ್ಕಿದೆಯಲ್ಲ, ಮತ್ತೇನು ಬೇಕಂತ ಇವನಿಗೆ? ಅಕ್ಕ, ಅಷ್ಟೇ ಅಲ್ಲ ಅಕ್ಕ, ಈ ವಿಚಾರದಲ್ಲಿ ಭಾವನೂ ಸೇರ್ಕೊಂಡಿದ್ದಾರೆ ಅಂತ ನನಗನ್ನಿಸ್ತಿದೆ. ಯಾಕೆಂದರೆ ಇವ್ರು ಹೇಳ್ತಾ ಇದ್ರು, ನನಗೆ ನಮ್ಮ ಅಣ್ಣ ತುಂಬ ಸಹಾಯ ಮಾಡ್ತಾನೆ, ಅವನೇ ಇದಕ್ಕೆಲ್ಲ ಕಾರಣ ಅಂತ. ಏನು, ನಮ್ಮ ಯಜಮಾನ್ರ? ಚೇಚೆ, ಅವನೇನೋ ಸುಳ್ಳು ಹೇಳಿದ ನಿನ್ನ ಹತ್ರ. ನಮ್ಮ ಯಜಮಾನ್ರು ನನಗೆ ಮೋಸ ಮಾಡಲ್ಲ.
ಅವ್ರ ಆಸ್ತಿ ಮೇಲೆ ಯಾವತ್ತೂ ಆಸೆ ಪಡಲ್ಲ. ಅವನು ಏನೇನೋ ಹೇಳ್ತಾನೆ, ನೀನು ಅದನ್ನೆಲ್ಲ ನಂಬೇಡ. ಏನೋ ಅಕ್ಕ, ನನಗೆ ಗೊತ್ತಿಲ್ಲ, ನನಗೆ ಗೊತ್ತಿರೋದು ನಿಮ್ಗೆ ಹೇಳಿದ್ದೀನಿ. ಅಂದಂಗೆ ಗೌರಿ ಅಕ್ಕ ಇನ್ನೂ ಬಂದಿಲ್ವಾ? ಇವರೆಲ್ಲ ಅಲ್ಲಿಗೆ ಹೋಗಿದಾರಪ್ಪ. ಏನಾಗುತ್ತೋ ಏನೋ ಅಲ್ಲಿ. ಹೌದಾ? ಏನು ಮಾಡಲಿ, ನಾನು ಹೋಗ್ಲಾ ಅಲ್ಲಿಗೆ? ಹಾಂ ತಡಿ, ಹಂಗೆ ಮಾಡ್ತೀನಿ, ನಾನು ಅಲ್ಲಿಗೆ ಹೋಗ್ತೀನಿ. ಸರಿ ಅಕ್ಕ, ನಾನು ಬರ್ತಾ ಇದ್ದೆ, ಆದರೆ ಇವ್ರಿಗೆ ಗೊತ್ತಾದರೆ ಸುಮ್ಮನೆ ತೊಂದರೆ ಆಗುತ್ತೆ. ನೀವು ಹೋಗಿ ಬನ್ನಿ. ಸರಿ, ನಾನು ಹೋಗಿ ಬರ್ತೀನಿ, ನೀವು ಹೋಗಿ ಮನೆಗೆ. ನೋಡಿ, ಈ ವಿಚಾರಕ್ಕೆ ಹೇಳೋದು ನಾನು, ಮನುಷ್ಯನಿಗೆ ಆಸ್ತಿ ಮೇಲೆ ಅತಿ ಆಸೆ ಇರಬಾರ್ದು ಅಂತ. ಆಸೆ ಇರಬೇಕು. ಯಾವುದಕ್ಕೆ ಗೊತ್ತಾ? ಯಾವ್ದು ಆಸೆ ನನಗಿದೆಯೋ, ನಾನು ಕಷ್ಟಪಟ್ಟು ಸಂಪಾದನೆ ಮಾಡಿದ್ದು ಯಾವುದು ಇರುತ್ತೋ ಅದಕ್ಕೆ ಮಾತ್ರ ಆಸೆ ಪಡಬೇಕು. ಅದನ್ನು ಬಿಟ್ಬಿಟ್ಟು ಈ ರೀತಿಯಾಗಿ ಬೇರೆಯವ್ರ ಆಸ್ತಿ ಮೇಲೆ ಆಸೆ ಪಟ್ಟರೆ ಖಂಡಿತ ಒಳ್ಳೇದಾಗಲ್ಲ. ಈ ವಿಷಯನ ಎಲ್ಲರೂ ಆದಷ್ಟು ಬೇಗ ತಿಳ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ? ಅದನ್ನು ಬಿಟ್ಬಿಟ್ಟು ನನಗೆ ಆಸ್ತಿ ಬೇಕು ಅಂತ ಹೋದರೆ ಒಳ್ಳೇದಾಗುತ್ತಾ? ಇಲ್ಲಪ್ಪ, ನಾನು ಬೇಗ ಹೋಗಬೇಕು. ಅಲ್ಲಿ ನೀನು ಅನಾಹುತ ಆಗುತ್ತೋ ಏನೋ. ಅಂದಂಗೆ ಈ ಗೌರಿ ಯಾಕೆ ಇನ್ನೂ ಬಂದಿಲ್ಲ? ಇದೆ ಅಲ್ವಾ ಆಫೀಸು, ಯಾರು ಜನ ಕಾಣಿಸ್ತಾನೆ ಇಲ್ಲ, ಎಲ್ಲ ಒಳಗಿದ್ದಾರೆ ಏನೋ. ಗೌರಿ ಇನ್ನೂ ಬಂದಿಲ್ಲ ಅನ್ಸುತ್ತಲ್ಲ. ನಾನು ಒಳಗೋಗಿ ನೋಡಲ ಯಾರಿದ್ದಾರೆ ಅಂತ. ಬೇಡ, ಗೌರಿ ಬರಲಿ, ಆಮೇಲೆ ಒಟ್ಟಿಗೆ ಹೋದ್ರೆ ಆಯಿತು. ಅವಳು ಬರೋ ತನಕ ನಾನು ಇಲ್ಲೇ ಕಾಯ್ತಾ ಇರ್ತೀನಿ. ಅವಳು ಯಾಕೆ ಇನ್ನೂ ಬಂದಿಲ್ಲ? ಡ್ರೈವರನ್ನ ಒಂದು ಸ್ವಲ್ಪ ಬೇಗ ಹೋಗಿ, ಯಾಕೆ ಅಂದರೆ ನನಗೋಸ್ಕರ ಅಲ್ಲಿ ಎಲ್ಲ ಕಾಯ್ತಾ ಇದ್ದಾರೆ. ನಾನು ಲೇಟಾಗಿ ಹೋದರೆ ಆಫೀಸು ಮುಚ್ಚಿಬಿಡ್ತಾರೆ. ಇವತ್ತು ಆಫೀಸ್ ಮುಚ್ಚಿಬಿಟ್ರೆ ಇನ್ನೊಂದು ವಾರ ತೆಗಿಯಲ್ವಂತೆ, ಹಬ್ಬ ಅಲ್ವಾ, ಹಾಗಾಗಿ ಸ್ವಲ್ಪ ಬೇಗ ಹೋಗಿ ಅಣ್ಣ. ಹಾಂ ಸರಿ ಅಕ್ಕ, ನೀವೇ ನೋಡಿ ನಾನು ಎಷ್ಟು ಬೇಗ ಓಡಿಸ್ತಾ ಇದ್ದೀನಿ ಅಂತ. ಹೋಗೋಣ, ಆದಷ್ಟು ಬೇಗ ಹೋಗ್ತೀವಿ. ಯಾಕೆಂದರೆ ನಮ್ಮ ಸಮಯ ಬಂದಾಗ ನಾವು ಒಟ್ಟಾಗ್ಬಿಡ್ಬೇಕು ಅಣ್ಣ. ನಮಗೋಸ್ಕರ ಯಾರೂ ಕಾಯಲ್ಲಲ್ಲ. ಅದು ನಿಜಾನೇ ಬಿಡಿ ಅಕ್ಕ, ನಮ್ಮ ಸಮಯ ಬಂದಾಗ ನಾವು ಹೋಗ್ತಾ ಇರಬೇಕು. ಯಾರೇ ಅಡ್ಡ ಬಂದರೂ ನಮ್ಮ ತಡೆಯೋಕ್ಕೆ ಯಾರ ಕೈನಲ್ಲೂ ಆಗಲ್ಲ. ನಾವು ಎಲ್ಲಿಗೆ ಸೇರಬೇಕು ಅವಾಗ ಸೇರ್ತೀವಿ. ನೀವೇನು ಯೋಚನೆ ಮಾಡಬೇಡಿ. ಇವತ್ತಿಗೆಲ್ಲ ಮುಗ್ದೋಗುತ್ತೆ ಅಣ್ಣ. ನಾನೇನು ಅಂದ್ಕೊಂಡಿದ್ನೋ ಆ ದಿನದ ಕೊನೆಯಲ್ಲಿದ್ದೀನಿ ನಾನು. ಏನಕ್ಕ ಹಂಗಂದ್ರೆ? ಹಂಗಂದ್ರೆನಾ, ನಾನು ಇಷ್ಟು ವರ್ಷ ಎಷ್ಟು ಕಷ್ಟಪಟ್ಟಿದ್ನೋ ನಮ್ಮ ಅಕ್ಕ ಚೆನ್ನಾಗಿರ್ಬೇಕು ಅಂತ, ಆ ಸಮಯ ಬಂದಾಯಿತು ಅಂತದೀನಿ ಅಣ್ಣ, ಅಷ್ಟೇ. ಅಕ್ಕ, ಇವತ್ತು ಯಾಕೋ ನೀವು ತುಂಬ ಖುಷಿಯಾಗಿದ್ದೀರಲ್ಲ, ಅಂಥದ್ದು ಏನಾಗುತ್ತಾ ಊರಲ್ಲಿ? ನೀವು ಇಷ್ಟು ಅರ್ಜೆಂಟಾಗಿ ಏನಕ್ಕೆ ಹೋಗ್ತಿದ್ದೀರ ಊರಿಗೆ? ಅದು ಏನು ಅಂದರೆ ಅಣ್ಣ, ನಾನು ನಮ್ಮ ಅಕ್ಕ ಇಬ್ಬರು ಅಕ್ಕ ತಂಗಿಯರು. ನಮ್ಮ ಅಕ್ಕ ತುಂಬ ಕಷ್ಟಪಟ್ಟಿದ್ದಾಳೆ. ನನಗೋಸ್ಕರ ಅಷ್ಟೇ ಅಲ್ಲ, ತನ್ನ ಸಂಸಾರಕ್ಕೋಸ್ಕರ, ತನ್ನ ಗಂಡನ ಮನೆಯವ್ರಿಗೋಸ್ಕರ ತುಂಬಾ ಕಷ್ಟಪಟ್ಟಿದ್ದಾಳೆ. ಆ ಕಷ್ಟಕ್ಕೆ ಇವತ್ತು ಫಲ ಸಿಗ್ತಾ ಇದೆ ಅಣ್ಣ. ಅದಕ್ಕೆ ನಾನು ಇಷ್ಟು ಖುಷಿಯಾಗಿದ್ದೀನಿ. ನಾನಿವತ್ತು ಮಾಡ್ತಾ ಇರೋ ಕೆಲಸಕ್ಕೆ ನಮ್ಮ ಅಕ್ಕನಿಗೆ ತುಂಬ ಒಳ್ಳೇದಾಗಬೇಕು, ಅಷ್ಟೇ ನಾನು ಕೇಳ್ತಾ ಇರೋದು. ನಮ್ಮ ಅಕ್ಕ ಖುಷಿಯಾಗಿರಬೇಕು, ನಂಗೆ ಅದೇ ಬೇಕಾಗಿರೋದು. ಅಕ್ಕ, ನಿಮ್ಮಂಥ ಅಕ್ಕ ತಂಗಿ ನಾನು ಯಾವುದು ನೋಡೇ ಇಲ್ಲ. ಆಸ್ತಿಗೋಸ್ಕರ ಅಕ್ಕ ತಂಗಿ ಜಗಳ ಮಾಡೋದು ನೋಡಿರ್ತೀನಿ, ನಂಗೆ ಜಾಸ್ತಿ ಬೇಕು ಅಂತ. ಆದರೆ ನೀವು ನಿಮ್ಮದನ್ನು ಕೊಟ್ಬಿಟ್ಟು ಇಷ್ಟು ಖುಷಿಯಾಗಿದ್ದೀರಲ್ಲಕ್ಕ, ನೀವು ತುಂಬ ಒಳ್ಳೆಯವರು. ದೇವ್ರು ನಿಮಗೆ ತುಂಬ ಒಳ್ಳೇದು ಮಾಡ್ತಾನೆ. ಇಲ್ಲ ಅಣ್ಣ, ನಾನೆಲ್ಲ ಒಳ್ಳೆಯವಳು, ನಮ್ಮ ಅಕ್ಕ ಒಳ್ಳೆಯವಳು, ಅದಕ್ಕೆ ನಾನೀಗಿರೋದು. ನಾನು ಊರು ಬಿಟ್ಟು ಬಂದಾಗ ನನ್ನ ಯಾರೂ ಮಾತಾಡಿಸಿಲ್ಲ, ನಂಗೊಂದು ಲೋಟ ನೀರು ಕೊಟ್ಟಿಲ್ಲ ಅಣ್ಣ. ಅಂಥದ್ರಲ್ಲಿ ನಮ್ಮ ಅಕ್ಕ ನನ್ನ ಮನೆಯೊಳಗಡೆ ಬಾ ಅಂತ ಕರೆದ್ಲು. ನಾನು ಹೋಗಿಲ್ಲ, ಆದ್ರೂ ನನ್ನ ತುಂಬ ಪ್ರೀತಿಯಿಂದ ನೋಡ್ಕೊಂಡ್ಲು ಅಣ್ಣ. ಊರಿನ ಜನ ಎದುರಾಕೊಂಡಿದ್ರು ಪರವಾಗಿಲ್ಲ, ನಮ್ಮ ಅಕ್ಕ ನನ್ನ ಪಾರು ನಿಂತ್ಕೊಂಡ್ಲು. ಅಷ್ಟು ಸಾಲದ ಅವಳು ಒಳ್ಳೆಯವಳು ಅಂತ ಅಂದ್ಕೊಳ್ಳೋಕ್ಕೆ. ಸರಿ ಅಣ್ಣ, ನಾನು ಮಾತಾಡ್ತಾ ಇದ್ರೆ ನಿಮಗೆ ಡ್ರೈವಿಂಗ್ ಮಾಡೋಕ್ಕಾಗಲ್ಲ, ನಾನು ಸೈಲೆಂಟಾಗಿ ಇರ್ತೀನಿ, ನೀನು ಸ್ವಲ್ಪ ಬೇಗ ಹೋಗಿ. ಅಕ್ಕ, ನಾನಿವಾಗ 200 ಹೋಗ್ತಾ ಇದ್ದೀನಿ. ಇನ್ನೂ ಜಾಸ್ತಿ ಹೋದರೆ ನಾವಿಬ್ರು ಮೇಲಕ್ಕೆ ಹೋಗ್ತೀವಿ ಅಷ್ಟೇ, ಆಫೀಸ್ ಹತ್ರ ಹೋಗಲ್ಲ. ಅಯ್ಯೋ ಅಣ್ಣ ಅಣ್ಣ, ಹುಷಾರು, ಮುಂದೆ ಲಾರಿ ಬರ್ತದೆ, ಜೋಪಾನ ಹುಷಾರಾಗಿ ಓಡಿಸಿ. ಅಯ್ಯೋ ಅಕ್ಕ ಅವರೇ, ಯಾಕೋ ನಂಗೆ ಇಷ್ಟ ಹಿಂಗೆ ಸಿಗ್ತಾ ಇಲ್ಲ, ಕಂಟ್ರೋಲ್ ಬರ್ತಾ ಇಲ್ಲ, ಏನಾಗುತ್ತೋ ಏನೋ. ಅಯ್ಯೋ ದೇವ್ರೆ. ಅಣ್ಣ, ನೀವೇನು ಹೇಳ್ತಿದ್ದೀರಾ? ಸೈಡಿಗೆ ಬನ್ನಿ, ಈ ಕಡೆಗೆ ಬನ್ನಿ ಅಣ್ಣ, ಅವನ ಮೇಲೆ ಸ್ಪೀಡಾಗಿ ಬರ್ತಾ ಇದೆ. ಅಯ್ಯೋ 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 ಅಕ್ಕ ಅವ್ರು ಏನಾಯ್ತು? ಅದೇ ಗಂಗಾ, ನೀನ್ಯಾಕೆ ಇಲ್ಬೇಡಕ್ಕೆ ಹೋದೆ? ರೀ, ಯಾಕೋ ಬರಬೇಕು ಅಂತ ಅನಿಸ್ತು. ಗೌರಿ ನೋಡಬೇಕು, ಅವಳ್ತ ಮಾತಾಡಬೇಕು ಅಂತ ಅನಿಸ್ತು, ಅದಕ್ಕೆ ಬಂದೆ. ಅನ್ನಂಗೆ ಅವಳು ಇನ್ನೂ ಬಂದೇ ಇಲ್ವಾ? ಇಲ್ಲಮ್ಮ, ಯಾಕೋ ಇನ್ನೂ ಬಂದೇ ಇಲ್ಲ ನೋಡು. ತುಂಬ ತಡ ಆಗ್ತಿದೆ, ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ಬರ್ತೀನಿ ಅಂತ ಹೇಳಿದ್ಲು, ಆದರೆ ಇಷ್ಟು ಟೈಮ್ ಆಯಿತು ಇನ್ನೂ ಬಂದಿಲ್ಲ. ರಾಮಣ್ಣ, ಯಾವುದಕ್ಕೂ ಒಂದು ಸಾರಿ ನೋಡ್ಕೊಂಬರ್ಲಾ? ಏನಂತೀರಾ? ಬೇಡ ಬೇಡ, ನಾನು ಸ್ವಲ್ಪ ಹೊತ್ತು ನೋಡೋಣ. ಹೆಂಗಿದ್ರು ಇವತ್ತು ಕೆಲಸ ಆಗೋ ಅಂತ ಗೊತ್ತಾಯ್ತಲ್ಲ,
ಇನ್ನೊಂದಿನ ಬರಲೇಬೇಕು ನಾವು. ಏನೂ ಮಾಡೋಕ್ಕಾಗಲ್ಲ ಬಿಡು. ಅದು ಯಾವಾಗ ಆಗಬೇಕೋ ಅವಾಗೇ ಆಗುತ್ತೆ. ಹಂಗಂದ್ರೆ ಗೌರಿ ಇನ್ನೂ ಬಂದಿಲ್ವಾ? ಇಲ್ಲ ಗಂಗಾ, ಇನ್ನೂ ಬಂದಿಲ್ಲ. ಏನ್ರಿ ಅಪ್ಪ ದೇವ್ರೆ, ಎಂಥ ಭಯಂಕರ ಆಕ್ಸಿಡೆಂಟ್ ರೀ ಅದು. ನನ್ನ ಕೈಲಿ ನೋಡೋಕೆ ಆಗಿಲ್ಲ. ಹೌದು ಸರ್, ನನಗನ್ಸುತ್ತೆ ಆ ಕಾರ್ ಒಳಗೆ ಯಾರಿದ್ರೂ ಗೊತ್ತಿಲ್ಲ, ಆದರೆ ಖಂಡಿತ ಜೀವಂತ ಉಳಿದಿರಲ್ಲ. ಮತ್ತೆ ಹೆಂಗ್ ಚಾನ್ಸಸ್ ಇರುತ್ತೆ ಹೇಳಿ? ಅದು ಆ ಸ್ಪೀಡಲ್ಲಿ ಬಂದು ಹೊಡೆದಿದ್ದಾನೆ ಅಂದರೆ ಇಬ್ರು ಹೆವಿ ಸ್ಪೀಡಲ್ಲಿ ಇದ್ರು ರೀ. ಒಬ್ರನ್ನ ಕಂಟ್ರೋಲ್ ಆಗಿದ್ರೆ ಬದುಕಿರ್ತಾ ಇದ್ರೆ ಏನೋ ಗೊತ್ತಿಲ್ಲ. ಇಬ್ರು ಒಂದೇ ಸ್ಪೀಡು ಬಂದು ಹೊಡ್ಕೊಂಡ್ರು ನೋಡಿ ಒಬ್ರಿಗೊಬ್ರು. ಅಪ್ಪ ಭಯಂಕರವಾಗಿತ್ತು. ಅಲ್ಲ ಇವ್ರು ಏನೋ ಮಾತಾಡ್ತಿದಾರಲ್ಲ ಸಾರ್, ನೀವೇನೋ ಮಾತಾಡ್ತಿದ್ರೆ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಅದೇನಂತ ಹೇಳ್ತೀರಾ? ಓ ರಾಮಣ್ಣವ್ರೆ, ನಿಮ್ದೇನು ಕೆಲಸ ಮುಗ್ದಿಲ್ವಾ? ನೀವು ಬೆಳಗ್ಗೆನೇ ಇಲ್ಲೇ ಇದ್ದೀರಾ? ಹೌದು ಸರ್, ನಮ್ಮ ಕಡೆ ಒಬ್ರು ಬಂದಿಲ್ಲ. ಅವ್ರಿಗೆ ಕಾಯ್ತಾ ಕಾಯ್ತಾ ತಡ ಆಗೋಯ್ತು. ಇನ್ನೇನು ಕೆಲಸ ಆಗಲ್ಲ ಇವತ್ತು ಅಂತ ಹೊರಟಿದ್ವಿ. ಹಂಗೆ ನೀವೇನೋ ಮಾತಾಡ್ತಿದ್ರಲ್ಲ, ಅದಕ್ಕೆ ನಿಂತ್ಕೊಂಡ್ವಿ. ಹೌದು ರಾಮಣ್ಣವ್ರೆ, ಈಗ ನಾವು ಬರ್ತಾ ಇರಬೇಕಾದ್ರೆ ರೋಡಲ್ಲಿ ಆಕ್ಸಿಡೆಂಟ್ ರೀ. ಏನಾಯ್ತು ಗೊತ್ತಾ? ಸಖತ್ ಭಯಂಕರವಾಗಿತ್ತು. ಅದನ್ನು ನೋಡಿ ನನ್ನ ಕೈಲಂತೂ ತಡ್ಕೊಳ್ಳೋಕೆ ಆಗ್ತಾ ಇಲ್ಲ. ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ವಿ ನಾನು ಸರ್. ಹೌದಾ ಸರ್? ಹಂಗಂದ್ರೆ ತುಂಬಾ ಜೋರಾಗಿ ಆಗಿದೆ ಅನ್ಸುತ್ತೆ. ಹೌದು, ತುಂಬ ಜೋರಾಗಿದೆ. ಪಾಪ ಆ ಕಾರಲ್ಲಿ ಇಬ್ರು, ಒಬ್ಬ ಡ್ರೈವರು ಅವ್ರ ಪಕ್ಕ ಒಂದು ಹೆಂಗ್ಸಿದ್ರಂತೆ. ಪಾಪ ರೀ, ಇಬ್ರು ಸ್ಪಾಟ್ ರೀ, ಇಬ್ರು ಸತ್ತೋಗಿದ್ದಾರೆ. ಹೌದಾ? ಕಾರ ಆ ಸರ್, ಇವಾಗ ಅವ್ರಿಬ್ರು ಬಾಡಿ ಎಲ್ಲಿದೆ ಸರ್? ಅಲ್ಲೇ ಇದೆ. ಅವ್ರಿನ್ನೂ ಯಾರು ಅಂತ ಗೊತ್ತಾಗಿಲ್ವಂತೆ. ಜನ ಸೇರ್ಕೊಂಡಿದ್ರು. ಯಾಕೆ, ನಿಮ್ಗೆ ಅವ್ರ ಪರಿಚಯ ಇದೆಯಾ? ಪರಿಚಯ ಅಂತಲ್ಲ ಸರ್. ಸರ್, ನಾವು ಒಂದು ನಿಮಿಷ ಬರ್ತೀವಿ. ಸರಿಪ್ಪ ಸರ್, ನಡೀರಿ ಒಳಗಡೆ ಹೋಗೋಣ. ಯಾಕೆ ರಮಣ, ಯಾಕೆ ಶಾಕಾಗಿ ನಿಂತ್ಕೊಂಡ್ಬಿಟ್ಟಿದ್ದೀರಾ? ಏನಾಯ್ತು? ಯಾಕಷ್ಟು ಗಾಬರಿಯಾಗಿದ್ದೀರಾ? ಬೈದಾ, ನೀನು ಹೇಳ್ತಾ ಇದ್ದಿದ್ದು ಗೌರಿನೂ ಬಸ್ಸಲ್ಲಿ ಬರ್ತಾ ಇಲ್ಲ ಕಾರಲ್ಲಿ ಅಂತ ತಾನೇ ಹೇಳಿದ್ದು? ಹಾ ಹೌದು. ಅಂದ್ರೆ ಈಗ ಈ ಕಾರು ಆಕ್ಸಿಡೆಂಟು. ರಾಮಣ್ಣ, ರಾಮಣ್ಣ, ನೀವೇನು ಹೇಳ್ತಾ ಇದ್ದೀರಾ? ಗೌರಿ ಕಾರ್ ಬರ್ತಾವಳ ಅಂದ್ರೆ ಅವಳಿಗೆ ಆಕ್ಸಿಡೆಂಟ್ ಆಗಿದೆಯಾ? ರಾಮಣ್ಣ, ನೀವೇನು ಹೇಳ್ತಾ ಇದ್ದೀರಾ? ತಡಿ ಗಂಗಮ್ಮ ತಡಿ, ಅಷ್ಟೊಂದು ಗಾಬರಿ ಆಗ್ಬೇಡ. ನಾವಿನ್ನೂ ಗ್ಯಾರಂಟಿಯಾಗಿ ಹೇಳ್ತಾ ಇಲ್ಲ. ನೀನ್ ನಡಿ ಮೊದಲು, ನಾವು ಹೋಗಿ ನೋಡ್ಕೊಂಡ್ಬರ್ತೀವಿ ಏನಾಗಿದೆ ಅಲ್ಲಿ ಅಂತ. ಹೌದು ಗಂಗಾ, ನೀನ್ ನಡಿ ಮನೆಗೆ, ನಾವು ಹೋಗಿ ನೋಡ್ಕೊಂಡ್ಬರ್ತೀವಿ. ಇಲ್ಲ ಇಲ್ಲ, ನಾನು ಬರ್ತೇನೆ. ನನ್ನ ಕೈಲಿ ಮನ್ಸು ತಡಿತಾ ಇಲ್ಲ. ಗೌರಿಗೆ ಏನಾಯ್ತು ಏನೋ. ನಡಿ, ನಾನು ಬರ್ತೀನಿ. ರಾಮಣ್ಣ, ಇವಳು ನಮ್ಮ ಮಾತು ಕೇಳಲ್ಲ. ಸರಿ ನಡಿ, ಎಲ್ಲ ಹೋಗ್ಲಿ ಬರ್ಲಿ. ಏನು ರಾಮಣ್ಣ ಇದು? ಈ ಪರಿ ಆಕ್ಸಿಡೆಂಟ್ ಆಗಿದೆಯಲ್ಲ, ಇದ್ರಲ್ಲಿ ಕಾರಲ್ಲಿ ಇದ್ದವರು. ಅದು ನಮಗೆ ಇದೇ ಕಾರು ಅಂತ ನಮ್ಗೆ ಹೆಂಗೆ ಗೊತ್ತಾಗುತ್ತೆ? ಇಲ್ಲಿ ಯಾವ ಜನನೂ ಇಲ್ಲ ಕೇಳೋಣ ಅಂದರೆ. ಇವ್ರು ನಾವೇನು ಮಾಡೋದು? ಅದೇ ನಮಗೂ ಅದು ಗೊತ್ತಾಗ್ತಾ ಇಲ್ಲ. ಈ ಕಾರೊಳಗೆ ಇದ್ದಿದ್ದು ನಮ್ಮ ಗೌರಿನ. ನಂಗೆ ಯಾಕೋ ಹಂಗೆ ಅನಿಸ್ತಿದೆ. ಇನ್ನು ಈ ರೋಡಲ್ಲಿ ಇನ್ನು ಯಾವ ಕಾರು ಬರುತ್ತೆ ಹೇಳು? ರಾಮಣ್ಣ, ನೀವೇನು ಹೇಳ್ತಾ ಇದ್ದೀರಾ? ಈ ಕಾರಲ್ಲಿರೋದು ನಮ್ಮ ಗೌರಿನಾ? ನಮ್ಮ ಗೌರಿ ನಮ್ಮನ್ನು ಬಿಟ್ಟು ಹೊಂಟೋದ್ಲ. ನಮಸ್ತೆ ಎಲ್ಲರಿಗೂ. ಈ ಕತೆ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅಂತ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ಹೇಳಿ. ಇಲ್ಲ ಅಂದರೆ ನನಗೆ ಗೊತ್ತಾಗಲ್ಲ ಕತೆ ಹೇಗೆ ಬರ್ತಾ ಇದೆ ಏನು ಅಂತ. ದಯವಿಟ್ಟು ಕಮೆಂಟ್ಸ್ ಮಾಡಿ. ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನೋಡಬೇಡಿ ಪ್ಲೀಸ್.